ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ದ್ವಿತೀಯ ಭಾಷೆ ಕನ್ನಡ ಚೂಸ್ ಮಾಡಿಕೊಂಡವರಿಗೆ ಯಾವುದೆಲ್ಲ ಪ್ರಶ್ನೋತ್ತರಗಳು ಮತ್ತು ಮಲ್ಟಿಪಲ್ ಚಾಯ್ಸ್ ಅಂದರೆ ಆಪ್ಷನ್ಗಳು ಬಹು ಆಯ್ಕೆ ಪ್ರಶ್ನೆಗಳು ಯಾವುದೆಲ್ಲ ಮುಖ್ಯವಾಗಿರ್ತದೆ ಅಂತ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಫಸ್ಟ್ ಲ್ಯಾಂಗ್ವೇಜಿನವರು ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಪಬ್ಲಿಕ್ ಎಕ್ಸಾಮ್ ಪ್ರಿಪರೇಷನ್ ಅಂತ ನಾನೊಂದು ಟೈಟಲ್ ಹಾಕಿದ್ದೇನೆ. ಅದರ ಅಂಡರಲ್ಲಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸೆಕೆಂಡ್ ಲ್ಯಾಂಗ್ವೇಜ್ ಅವರು ಕೂಡ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ ನನ್ನ ಪ್ಲೇ ಲಿಸ್ಟಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಪಬ್ಲಿಕ್ ಎಕ್ಸಾಮ್ ಪ್ರಿಪರೇಷನ್ ಅಂತ ಸೆಕೆಂಡ್ ಲ್ಯಾಂಗ್ವೇಜ್ ಅವರಿಗೆ ಒಂದು ಟೈಟಲ್ ಹಾಕಿದ್ದೇನೆ. ನೀವು ಅದರ ಅಂಡರಲ್ಲಿರುವಂಥ ವಿಡಿಯೋಸ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಫಾರ್ ಜನರಲ್ ಆಗಿರೋದು ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ಈ ಥರ ಸಂಧಿಗಳಿಗೆ ಸಂಬಂಧಪಟ್ಟದ್ದು, ಸಮಾಸಗಳಿಗೆ ಸಂಬಂಧಪಟ್ಟದ್ದು ಕೆಟಗರಿ ಮಾಡಿ ನಾನು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಟೈಟಲ್ಗಳನ್ನು ಸಪ್ರೇಟಾಗಿ ಹಾಕ್ತಾ ಅದರಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು. ಜನರಲ್ ಆಗಿ ನೀವು ಫಸ್ಟ್ ಲ್ಯಾಂಗ್ವೇಜ್ ಆಸ್ ವೆಲ್ as ಸೆಕೆಂಡ್ ಲ್ಯಾಂಗ್ವೇಜ್ ಅವರ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಗ್ರಾಮರ್ ಪಾರ್ಟ್ಗಳನ್ನು ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಎಸ್ಗಳು ಪ್ರಬಂಧಗಳನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ. ನನ್ನ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಅವರಿಗೆ 2026 25ಗೆ ನಿಮಗೆ ಎಕ್ಸಾಮ್ ಇರ್ತದಲ್ವ, ಅದರದ್ದು ಇಂಪಾರ್ಟೆಂಟ್ ಆಗಿರೋದು ಒಂದು ಜಸ್ಟ್ ನಾನು ಎಕ್ಸ್ಪೆಕ್ಟೆಡ್ ಮಾಡ್ತಾ ಹೋಗ್ತಾ ಇದ್ದೇನೆ. ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿರುವ ಪದ ಡ್ಯಾಶ್ ಯಾವುದು? ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿರುವಂತಹ ಪದ ಯಾವುದು? ಇದರಲ್ಲಿ ಹಿಮಾಲಯ. ಹಿಮಾಲಯ ಅನ್ನುವಂಥದ್ದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿರುವಂತಹ ಪದ. ಅನ್ವರ್ಥನಾಮ ಪದವಿದು. ಅನ್ವರ್ಥನಾಮ ಅಂದರೆ ಸರ್ ನೇಮ್ ಅಥವಾ ಅವರವರ ಪ್ರೊಫೆಷನ್ಗೆ ಇರುವಂಥದ್ದು ಅಂತ ಅರ್ಥ. ಸೊ ಪಾಠವನ್ನು ಮಾಡುವವರು ಅಲ್ವಾ, ಪಾಠವನ್ನು ಬೋಧಿಸುವವರು ಶಿಕ್ಷಕ. ಇದರಲ್ಲಿ ಅನ್ವರ್ಥನಾಮ ಪದ ಯಾವುದು? ಶಿಕ್ಷಕ. ಮೂರನೇದು ಪ್ರಥಮ ವಿಭಕ್ತಿ ಪ್ರತ್ಯಯವಿದು. ಪ್ರಥಮ ವಿಭಕ್ತಿಗೆ ಪ್ರೊನೌನ್ಸಿಯೇಷನ್. ಪ್ರಥಮವು, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿಗೆ ಕೇಗೆ ಈ ಥರ ಬರ್ತದೆ. ಪ್ರಥಮ ವಿಭಕ್ತಿ ಪ್ರತ್ಯಯವಿದು. ಪ್ರಥಮ ಅಂದರೆ ಪ್ರೊನೌನ್ಸಿಯೇಷನ್. ಫಾರ್ ಎಕ್ಸಾಂಪಲ್ ರಾಮನು, ಭೀಮನು, ಸೋಮನು, ಅವನು, ಈ ಥರ ಪ್ರೊನೌನ್ಸಿಯೇಷನ್ ಎಂಡಿಂಗ್ ಬಂದರೆ ಸೊ ಅದು ಪ್ರಥಮ ವಿಭಕ್ತಿಗೆ ಹೋಗ್ತದೆ. ವರ್ತಮಾನ ಕಾಲ ಸೂಚಕ ಪ್ರತ್ಯಯವಿದು. ವರ್ತಮಾನ ಕಾಲ ಪ್ರೆಸೆಂಟ್ ಟೆನ್ಸ್ ಅನ್ನು ಸೂಚಿಸುವಂತಹ ಪ್ರತ್ಯಯ ಇದಾಗಿರ್ತದೆ. ಯಾವುದು? ಉತ್ತಾ. ಉತ್ತಾ, ತಿನ್ನುತ್ತಾ, ನೋಡುತ್ತಾ, ಉತ್ತಾ ಪ್ರೊನೌನ್ಸಿಯೇಷನ್ ಬಂದರೆ ಅದು ವರ್ತಮಾನ ಸೂಚಕ. ಸೊ ಸೆಕೆಂಡ್ ಮೈನಿಗೆ 12 ಕ್ವಶನ್ಸ್ 1 ವರ್ಡ್ ಸೆಂಟೆನ್ಸ್ ಅಲ್ಲಿ ಬರ್ತಾ ಹೋಗ್ತದೆ, ನೋಡ್ತಾ ಹೋಗಿ. ಪುಟ್ಟರಾಜರ ತಂದೆ ತಾಯಿಯ ಹೆಸರೇನು? ಪುಟ್ಟರಾಜರ ತಂದೆಯ ಹೆಸರು ರೇವಣ್ಣಯ್ಯ ಹಾಗೂ ತಾಯಿ ಸಿದ್ದಮ್ಮ. ವೆರಿ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಒನ್, ಪುಟ್ಟರಾಜರು ಯಾವ ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದರು? ಪುಟ್ಟರಾಜರು ಕನ್ನಡ, ಹಿಂದಿ, ಸಂಸ್ಕೃತ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದರು ಅಂತ ಬರಿಬೇಕು. ಥರ್ಡ್ ಒನ್, ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ? ಶಿಷ್ಯರ ಅಭಿಲಾಷೆಗೆ ತಕ್ಕಂಥ ಜ್ಞಾನ ಕೊಡುವ ಶಕ್ತಿ ಇರುತ್ತದೆ. ಅಸಿ ಮಸಿ ಎಂದರೇನು? ಅಸಿ ಎಂದರೆ ಯುದ್ಧ, ಸೈನಿಕರು. ಮಸಿ ಎಂದರೆ ಸಾಹಿತ್ಯ ಎಂದರ್ಥ. ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳ ಬಳಿ ಏನೆಂದು ಬೇಡಿಕೊಂಡಳು? ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳ ಬಳಿ ಮಗ ಪುಟ್ಟಯ್ಯನನ್ನು ಮನೆಗೆ ಕಳುಹಿಸಿಕೊಡುವಂತೆ ಬೇಡಿಕೊಂಡಳು. ಗಂಗಾ ನದಿಯಲ್ಲಿ ತೇಲುತ್ತಿದ್ದ 100 ದೀಪಗಳು ಹೇಗೆ ಕಾಣುತ್ತಿದ್ದವು? ಗಂಗಾ ನದಿಯಲ್ಲಿ ತೇಲುತ್ತಿದ್ದ 100 ದೀಪಗಳು ನದಿಯ ಬಟ್ಟೆಗೆ ಬೆಳಕಿನ ಕಸೂತಿ ಹಾಕಿದಂತೆ ಕಾಣುತ್ತಿದ್ದವು. ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಏಕೆ ಹೊರಟನು? ಸಿದ್ಧಾರ್ಥನು ಜನರ ಪ್ರೀತಿಯನ್ನು ಹುಡುಕಿಕೊಂಡು ಕಾಡಿನಿಂದ ನಾಡಿನತ್ತ ಹೊರಟನು. ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಯಾವುದು? ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಯಾವುದನ್ನು ತೆಗಿಬೇಕು ಆನ್ಸರಲ್ಲಿ? ಸೌಜನ್ಯ. ಉತ್ತರ ಸೌಜನ್ಯ. ನೆಕ್ಸ್ಟ್, ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು? ಬೇಡನು ಬಿಟ್ಟ ಬಾಣದಿಂದ ಜಿಂಕೆಯು ಹಾರಿ ತಪ್ಪಿಸಿಕೊಂಡ ಕಾರಣ ವಿಷದ ಬಾಣವು ಮರಕ್ಕೆ ತಗುಲಿತು.
ಯಾವುದು ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು ಎಂದು ಶ್ರೀ ಪಾಂಡಿತ್ಯಾರಾಧ್ಯ ಶಿವಾಚಾರ್ಯರು ಹೇಳುತ್ತಾರೆ. ವ್ಯವಸಾಯ. ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು ಎಂದು ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಹೇಳುತ್ತಾರೆ. ಹಾಮಾನಾಯಕರು ತಿಳಿಸಿರುವಂತೆ ರೋಗಿಗಳು ಯಾರ ಬಳಿಗೆ ಹೋಗುತ್ತಾರೆ? ಹಾಮಾನಾಯಕರು ತಿಳಿಸಿರುವಂತೆ ರೋಗಿಗಳು ವೈದ್ಯರ ಬಳಿಗೆ ಹೋಗುತ್ತಾರೆ. ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ? ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ. ಇದು ದ್ವಿತೀಯ ಭಾಷೆ ಕನ್ನಡ. ಇದರ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಆಗಿರುವಂಥದ್ದು. ನೀವು ಇದನ್ನು ಲರ್ನ್ ಮಾಡಿ ನೀವು ಎಕ್ಸಾಮಲ್ಲಿ ಖಂಡಿತವಾಗಿಯೂ ಒಳ್ಳೆ ಮಾರ್ಕ್ಸ್ಗಳನ್ನು ಪಡಿತೀರಾ. ನನ್ನ ಯೂಟ್ಯೂಬ್ ಚಾನಲ್ನ ಆದಷ್ಟು ಎಲ್ಲರೂ ಶೇರ್ ಮಾಡಿ, ಪ್ಲೇ ಲಿಸ್ಟನ್ನು ಚೆಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಚಾನಲನ್ನು ಆದಷ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.